ನಮಸ್ಕಾರ ವೀಕ್ಷಕರೇ, ಸುಮಂಗಲಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಶ್ರೀರಾಗಶ್ರೀ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿರುವ ಮೂರನೇ ಚಿತ್ರ ಅಂತರ್ಮುಖಿ ಸಿನಿಮಾಗೆ ಪತ್ರಕರ್ತ ಹಾಗೂ ಚಿತ್ರ ನಿರ್ದೇಶಕ ಎಚ್ ವಿ ಪುಟ್ಟಸ್ವಾಮಿರವರು ಬರೆದಿರುವ 3 ಹಾಡುಗಳು ಜನಪ್ರಿಯವಾಗಿದ್ದು ಕೇಳುಗರ ಮನ ಗೆದ್ದಿವೆ. ಚಿತ್ರ ನಿರ್ದೇಶಕ ಎಚ್ ವಿ ಪುಟ್ಟಸ್ವಾಮಿ ಮತ್ತು ಸಂಗೀತ ನಿರ್ದೇಶಕ ರವಿಶಂಕರ್ ರವರ ಜೋಡಿಯಲ್ಲಿ ಮೂಡಿ ಬರಲಿರುವ ಅಂತರ್ಮುಖಿ ಚಿತ್ರದ 3 ಹಾಡುಗಳಿಗೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಕೇಳುಗರು ಫುಲ್ ಮಾರ್ಕ್ಸ್ ಅನ್ನ ನೀಡಿದ್ದಾರೆ. ಇನ್ನು ಈ ಎಲ್ಲಾ ಗೀತೆಗಳಿಗೆ ನಿತಿನ್, ರಾಜರಾಮಶಾಸ್ತ್ರಿ, ರಾಜೇಶ್ವರಿ ಮತ್ತು ಅಮೃತ ವರ್ಷಿಣಿ ಅವರು ಧ್ವನಿಗೂಡಿಸಿ ಮೆರುಗು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತಂದೆ, ತಾಯಿ ಮತ್ತು ಮಗಳು ಮೂವರು ಕೂಡಿ ಹಾಡುವ ಮೊದಲನೇ ಹಾಡು ಮನೆಯ ದೀಪ ನೀನಮ್ಮ. ಹಾಡು ಪ್ರತಿಯೊಬ್ಬ ಕೇಳುಗರಿಗೂ ಬಲು ಇಷ್ಟವಾಗಲಿದೆ. ಮನೆಯ ದೀಪ ನೀನಮ್ಮ, ನೀನೆ ನಮ್ಮ ಉಸಿರಮ್ಮ. ಮನೆಯ ದೀಪ ನೀನಮ್ಮ, ನೀನೆ ನಮ್ಮ ಉಸಿರಮ್ಮ. ಪ್ರತಿ ಜನ್ಮವು ಹೀಗೆಯೇ ಮಗಳಾಗಿರು ನೀನೆಯೇ. ಪ್ರತಿ ಜನ್ಮವು ಹೀಗೆಯೇ ಮಗಳಾಗಿರು ನೀನೆಯೇ. ಯಾವ ಜನ್ಮದ ಬಂಧವು ಮಗಳಾಗಿ ನೀನೆ ಬಂದೆಯೋ. ಯಾವ ಜನ್ಮದ ಬಂಧವು ಮಗಳಾಗಿ ನೀನೆ ಬಂದೆಯೋ. ಮನೆಯ ದೀಪ ನೀನಮ್ಮ, ನೀನೆ ನಮ್ಮ ಉಸಿರಮ್ಮ. ಮನೆಯ ದೀಪ ನೀನಮ್ಮ, ನೀನೆ ನಮ್ಮ ಉಸಿರಮ್ಮ. ಮತ್ತೊಂದು ಹಾಡಿಗೆ ಕಥಾನಾಯಕಿ ಕನಸು ಕಾಣುತ್ತಾ ಬಾಲ ಮಹದೇಶ್ವರನನ್ನು ಕುರಿತು ಹಾಡುವ ತೂಗಿರೆ ಶಿವನ ತೂಗಿರೆ ಹಾಡಿಗೆ ಕೇಳುಗರು ನಿಜಕ್ಕೂ ತಲೆ ತೂಗಲಿದ್ದಾರೆ. ಬಿದ್ದು ನಿರಾಸೆಗೊಳ್ಳುವ ಯುವಕನೊಬ್ಬ ಹೃದಯಕ್ಕೆ ಬಡದಿದೆ ಸಿಡಿಲು ಎನ್ನುವ ಹಾಡು ಕೂಡ ಎಲ್ಲರಿಗೂ ಮೆಚ್ಚುಗೆಯಾಗಲಿದೆ. ಈಗಾಗಲೇ ಈ ಮಧುರ ಹಾಡುಗಳು ಬಿಡುಗಡೆಗೊಂಡಿದ್ದು ಸುಮಂಗಲಿ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಬಹುದು. ಚಿತ್ರತಂಡ ನಟ ನಟಿಯರ ಹುಡುಕಾಟವನ್ನ ನಡೆಸುತ್ತಿದೆ. ಹೃದಯಕ್ಕೆ ಬಡಿದಿದೆ ಸಿಡಿಲು, ಮನಸ್ಸಿಗೆ ಕವಿದಿದೆ ಕತ್ತಲು. ಹೃದಯಕ್ಕೆ ಬಡಿದಿದೆ ಸಿಡಿಲು, ಮನಸ್ಸಿಗೆ ಕವಿದಿದೆ ಕತ್ತಲು. ಸೋತಿದೆ ಏಕೋ ಈ ಮನ, ಎದೆಯಲಿ ಹೆಚ್ಚಿದೆ ನೀರವ ಮೌನ. ಮೋಸದ ಪ್ರೀತಿ ನಿನಗೆ ತರವೇ, ಹೇಳು ಮನಸ್ಸೇ ಇದುವೇ ಸರಿಯೇ. ಹೇಳು ಮನಸ್ಸೇ ಇದುವೇ ಸರಿಯೇ. ಇದಾಗಿತ್ತು ಇವತ್ತಿನ ಸುಮಂಗಲಿ ಕನ್ನಡ ನ್ಯೂಸ್. ನಮಸ್ತೆ.